ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಇವತ್ತೇನಪ್ಪಾ ಅಂತಂದ್ರೆ ನಾವು ಬಾಗಲಕೋಟೆ ಒಂದು ಜಿಲ್ಲೆ ಆದಂತ ಬಿಳಿಗಿ ತಾಲೂಕಿನಲ್ಲಿ ಏನಪ್ಪಾ ಅಂತಂದ್ರೆ ಒಬ್ರು ರೈತರಿದ್ದಾರೆ ಬೂದಿಯಾಳ ಗ್ರಾಮದಲ್ಲಿ. ಆ ರೈತರ ಜೊತೆ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಒಂದು ಪ್ರೋಗ್ರೋ ಬಯೋಟಿ ಕಂಪನಿಯ ಒಂದು ಡಾಕ್ಟರ್ ಬೂಮ್ ಪಿಸೈಮ್ ಗುರಾಜ್ 98 ಆಗಿರ್ಬೋದು, ಪ್ರೊಬೂಸ್ಟ್, ಈ ಎಲ್ಲ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ನ ಕೊಟ್ಟಿದೀವಿ. ಈ ಪ್ರಾಡಕ್ಟ್ ನ ಬಳಸಿ ಆ ರೈತರಿಗೆ ಏನಪ್ಪಾ ಅಂತಂದ್ರೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಆ ರೈತರನ್ನ ಕೇಳೋಣ. ಮೊದಲೇನಪ್ಪಾ ಅಂತಂದ್ರೆ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ರೀ, ನಿಮ್ಮ ಹೆಸರು ರೀ? ಕೃಷ್ಣ ರೀ, ರೈತರ ಹೆಸರು ಕೃಷ್ಣ ಅಂತ. ಯಾವ್ರಿ? ಬೂದಿಯಾಳ ರೀ. ರೈತರ ಹೆಸರು ಕೃಷ್ಣ, ಮತ್ತೆ ಏನಪ್ಪಾ ಅಂದ್ರೆ ಊರ್ ಬಂದ್ಬಿಟ್ಟು ಬೂದಿಯಾಳ ಅಂತ. ನಿಮಗೆ ಏನ್ ಅನ್ಸಾಕತ್ತೈತ್ರಿ? ಕಬ್ ಚಲೋ ಅನಿಸೈತಿ. ಕಬ್ ಚಲೋ ಹೌದ್ರಿ? ಎಷ್ಟು ದಿನ ಆಯ್ತ್ರಿ ಕಬ್ಬನ್ನ ನೀವೇನಪ್ಪಾ ಅಂದ್ರೆ ನಾಟಿ ಮಾಡಿ? 8 ತಿಂಗಳ ಆಯ್ತು. ನಮ್ಮ ಒಂದು ಪ್ರೋಗ್ರೋ ಬಯೋಟಿ ಕಂಪನಿಯ ಗೊಬ್ಬರನ್ನ ಬಳಸಾಕತ್ ಎಷ್ಟ್ ತಿಂಗಳ ಐತ್ರಿ? ಇದ 7 ತಿಂಗಳ ಆಗೈತ್ರಿ. 7 ತಿಂಗಳ ಐತ. ಹಾ. ಇದು ಎಷ್ಟನೇ ಕುಳಿ ರೀ? ಇದು ಫಸ್ಟ್ನೇ ಕುಳಿ ಐತಿ. ಇದು ಫಸ್ಟ್ನೇ ಕುಳಿ. ಹಂಗಿತ್ಪಾ ಅಂತಂದ್ರ ಎಷ್ಟು ಮರಿ ಹೊಡೆದೈತ್ರಿ? ಮರಿ 15-16 ಐತ್ರಿ. 15ರಿಂದ 16 ಏನಪ್ಪಾ ಅಂತಂದ್ರ ಮರಿ ಹೊಡೆದಿರಂತದ್ದು. ಅದ್ರ ಜೊತೆ ಏನಪ್ಪಾ ಅಂದ್ರೆ ಕಬ್ಬಿನ ಗಣಿಕೆ ಎಷ್ಟ್ ಐತ್ರಿ? 17-18 ಐತಿ. 17-18. ಅದೇನಪ್ಪಾ ಅಂತಂದ್ರ ರೈತರಿಗೆ ವಿಚಾರ ಮಾಡ್ರಿ, ಇದು ಒಳಗಲ್ಲ, ಇದೇನಪ್ಪಾ ಅಂದ್ರೆ ಹೊರಗಡೆ ಏನಪ್ಪಾ ಅಂತಂದ್ರ 17ರಿಂದ 18 ಗಣಿಕೆ ಐತಿ ಅನ್ಪಾ ಅಂತಂದ್ರ ರೈತರು ಹೇಳ್ತಾರ. ನಮಗ್ 17ರಿಂದ 18 ಬೇಡ್ರಿ, ಒಂದ್ 15 ಗಣಿಕೆ ಹೊರಗೆ ಐತಪಾ ಅಂತಂದ್ರ ಅಂದಾಜು ಒಳಗೆ ಇಟ್ಟಿರ್ಬೋದ್ರಿ. ಅಂದಾಜ್ 20 ರೂಪಾಯಿ ಐತಿ. ರೈತರು ವಿಚಾರ ಮಾಡ್ರಿ, ಒಳಗೆ ಏನಪ್ಪಾ ಅಂತಂದ್ರೆ ಇನ್ನೂ 20 ಗಣಿಕೆ ತನ ಏನಪ್ಪಾ ಅಂತಂದ್ರೆ ಇದು ಇರುವಂತದ್ದೇ. ರೈತರು ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಇನ್ನೊಬ್ರು ರೈತರು ಅದಾರ. ಅವ್ರ ಏನಪ್ಪಾ ಅಂತಂದ್ರ ಒಂದು ರಾಸಾಯನಿಕ ಬೆಳೆಸಿದಾರೆ, ಇವ್ರೇನಪ್ಪಾ ಅಂದ್ರೆ ಸಾವಯವ ಬೆಳೆಸಿದಾರೆ. ಖರ್ಚು ಎಷ್ಟು ಮಾಡಿರಿ ಅಂದಾಜ್ 3 ಎಕರೆಗ? ಖರ್ಚು 30,000 ರೂಪಾಯಿ 30,000 ರೂಪಾಯಿ ಆಗೈತಿ. 30,000 ರೂಪಾಯಿ ಈ ರೀತಿ ಒಂದು ಅದ್ಭುತವಾಗಿರುವಂತ ಏನಪ್ಪಾ ಅಂದ್ರೆ ರಿಸಲ್ಟ್ ಏನಪ್ಪಾ ಅಂದ್ರೆ ರೈತರು ತಂದಿರುವಂತದ್ದು. ನಿಮ್ಗೆ ಏನ್ ಅನ್ಸಾಕ್ತಿರಿ ಇದನ್ನೆಲ್ಲ ನೋಡಿ? ಚಲೋ ಅನಿಸೈತ್ರಿ. ಚಲೋ ಅನ್ಸುತ್ತೆ. ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ ಇದನ್ನ ಮಾಡ ಅಂತ ಹೇಳ್ತೀರಿ? ಮಾಡಂತ ಹೇಳ್ತೀರಿ. ಯಾಕೆ ಮಾಡ್ಬೇಕು ರೈತರು ಸಾವಯವ ಗೊಬ್ಬರನ ಯಾಕೆ ಬಳಸ್ಬೇಕು? ಚಲೋ ಆಗೈತ್ರಿ ಹೊಲ. ಚಲೋ ಆಕೈತ್ರಿ. ರೈತರ ನೋಡ್ರಿ, ನೀವು ಈ ಒಂದು ಪ್ರೋಗ್ರೋ ಬಯೋಟಿಕ್ ಕಂಪನಿಯ ಗೊಬ್ಬರನ ಬಳಸೋದ್ರಿಂದ ಭೂಮಿ ಏನಪ್ಪಾ ಅಂತಂದ್ರೆ ಕೆಡೋದಿಲ್ಲ, ಬೆಳೆನೂ ಕೂಡ ಏನಪ್ಪಾ ಅಂತಂದ್ರೆ ಚಲೋ ಬರುತ್ತಾ. ಬರೀ 30,000 ರೂಪಾಯಿ ಏನಪ್ಪಾ ಅಂತಂದ್ರೆ ರೈತರು ಖರ್ಚನ್ನ ಮಾಡಿರುವಂತದ್ದು. ಓಕೆ ರೀ? ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ರೈತರಿಗೆ ಏನಪ್ಪಾ ಅಂತಾರೆ ಹೇಳೋದ್ರಿಂದ ಸಾವಯವನ್ನ ಬಳಸ್ರಿ. ಹೊರಗಡೆ ಏನಪ್ಪಾ ಅಂದ್ರೆ ಸಾಕಷ್ಟು ರಾಸಾಯನಿಕ ಗೊಬ್ಬರ ಬೇಕು ಅಂತ ಏನಪ್ಪಾ ಅಂತ ರೈತರು ಪ್ರಯತ್ನ ಪಡ್ತಾ ಇದಾರೆ. ಒಳ್ಳೆ ಅದ್ಭುತವಾಗಿರುವಂತ ರಿಸಲ್ಟ್ ಇರುವಂತ ನಮ್ಮ ಹತ್ರ ಏನಪ್ಪಾ ಅಂತಂದ್ರೆ ಸಾವಯವ ಗೊಬ್ಬರ ಇದೆ. ನಮ್ಮನ್ನ ಏನಪ್ಪಾ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಇದೇ ಊರ್ದ ರೈತರು ಇನ್ನೊಬ್ಬರದಾರ ಏನಪ್ಪಾ ಅಂತಂದ್ರೆ ಅವ್ರ ಹೆಸರು ರಾಮನಗೌಡ ಅಂತ. ಅವ್ರೇನಪ್ಪಾ ಅಂತಂದ್ರೆ ಇಲ್ಲಿ ನಮ್ ಗೊಬ್ಬರನ ಬೆಳೆಸಿ ಅದ್ಭುತವಾಗಿರೋಂತ ಒಂದು ರಿಸಲ್ಟ್ ಅನ್ನ ಏನಪ್ಪಾ ಅಂದ್ರೆ ತೆಗೆದಿರುವಂತದ್ದು. ಅವ್ರಿಗೆ ಏನಪ್ಪಾ ಅಂದ್ರೆ ಹೆಲ್ಪ್ ಮಾಡಿದಿರುವಂತ ಯಾಸಿನ್ ಸರ್. ನಿಮ್ ಬೇಕಪ್ಪ ಅಂತಂದ್ರೆ ಇದಕ್ಕೆಲ್ಲ ಇನ್ಫಾರ್ಮೇಶನ್ ಬೇಕಂದ್ರೆ ಯಾಸಿನ್ ಸರ್ ಏನಪ್ಪಾ ಅಂತಂದ್ರೆ ಅವ್ರ ನಂಬರ್ ಕೊಡ್ತಾರೆ, ನಂಬರ್ ನೀವು ತಗೋಬಹುದು. ಸರ್ ನಿಮ್ ನಂಬರ್ ಹೇಳ್ರಿ. 9535854006. ಥ್ಯಾಂಕ್ ಯು ಸೋ ಮಚ್. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು.